ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ಮಿನಿ ವ್ಲಾಗ್. ನಾನು ಇವತ್ತಿನ ಮಿನಿ ವ್ಲಾಗ್ ಶುರು ಮಾಡ್ತಿರೋದು ಬಾಳಿಗದಿಂದ. ನಾನು ಮತ್ತು ಅಪ್ಪ ಹೊರಟಿರೋದು ಡಿ ಮಾರ್ಟಿಗೆ ಹೋಗಲಿಕ್ಕೆ ನಮ್ಮ ಮನೆಯಿಂದ ಎರಡು ದಾರಿ ಉಂಟು. ಒಂದು ಅಂಬಾಗಿಲಾಗಿ ಹೋಗ್ಬೋದು, ಮತ್ತೊಂದು ಉಡುಪಿಯಾಗಿ ಹೋಗ್ಬೋದು. ನಾವು ಅಂಬಾಗಿಲಾಗಿ ಹೊರಟ್ರೆ ಡಿ ಮಾರ್ಟಿಗೆ ತುಂಬ ಹತ್ತಿರ ಆಗ್ತದೆ. ಅದೇ ಉಡುಪಿಯಾಗಿ ಹೋದರೆ ನಮಗೆ ಸ್ವಲ್ಪ ದೂರ ಆಗ್ತದೆ. ಡಿ ಮಾರ್ಟಿಗೆ ಹೋಗುವ ಮುಂಚೆ ತರ್ಪಲ್ ತಗೊಳ್ಳಿಕ್ಕಿತ್ತು, ಹಾಗಾಗಿ ತರ್ಪಲ್ ತಗೊಳ್ಳುವ ಅಂತ ಬಂದ್ವಿ. ಕೆಲವು ರೀತಿಯ ತರ್ಪಲ್ಗಳಿತ್ತು, ಅದರಲ್ಲಿ ನಾವು ನೀಲಿ ಕಲರ್ ತರ್ಪಲ್ ತಗೊಂಡ್ವಿ. ನಾವು ಕೇಳಿದ ಸೈಜ್ನ ತರ್ಪಲ್ ಇರಲಿಲ್ಲ. ಅವರು ನಮಗೆ 5 ನಿಮಿಷ ವೆಯ್ಟ್ ಮಾಡಲಿಕ್ಕೆ ಹೇಳಿ ನಂತರ ತಂದು ಕೊಟ್ಟರು. ನಾವು ತರ್ಪಲ್ ತಗೊಂಡು ಅಲ್ಲಿಂದ ಸೀದಾ ಹೊರಟ್ವಿ. ಹಾಗೆ ಹೋಗುವ ದಾರಿಯಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ಲೈಟ್ ತಗೊಳ್ಳುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಲೈಟ್ ನೋಡಲಿಕ್ಕೆ ಹೋದರೆ ಲೇಟ್ ಆಗ್ತದೆ ಅಂತ ಹೇಳಿ ಇನ್ನೊಮ್ಮೆ ಬರುವ ಅಂತ ಅಲ್ಲಿಂದ ಹೊರಟ್ವಿ. ಮತ್ತು ನಾವು ಹೋಗುವಾಗ ಸಿಗ್ನಲ್ ಕೂಡ ಬಿಟ್ಟಿತ್ತು, ಹಾಗಾಗಿ ನಮಗೊಂದು ಸ್ವಲ್ಪ ಈಸಿ ಕೂಡ ಆಯಿತು ಬೇಗ ಹೋಗಲಿಕ್ಕೆ. ಫೈನಲಿ ನಾವು ಡಿ ಮಾರ್ಟಿಗೆ ಬಂದು ರೀಚ್ ಆಗಿದ್ದೇವೆ. ಪಾರ್ಕಿಂಗ್ ಮಾಡಲಿಕ್ಕೆ ಕೂಡ ಜಾಗ ಇರಲಿಲ್ಲ. ಈ ಸರ್ತಿ ಬಿಸ್ಕಿಟ್ ಎಲ್ಲ ತುಂಬ ತಗೊಳ್ಳಿಲ್ಲ, ಮತ್ತು ಚಹಾ ದುಡಿ ಮತ್ತು ಕಾಫಿ ಡಿಯನ್ನೆಲ್ಲ ತಗೊಳ್ಳಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಹೋದ ತಿಂಗಳೇ ತಗೊಳ್ಳೋದಿತ್ತು. ಹಾಗೆ ಮನೆಗೆ ಬೇಕಾದ ದಿನಸಿ ಸಾಮಗ್ರಿಗಳನ್ನು ತಂದೆ ಕವರಿಗೆ ತುಂಬಿಸಿ ಕೊಡ್ತಿದ್ರು. ನಾನು ಕ್ಯೂನಲ್ಲಿ ನಿಂತು ಒಂದೊಂದೇ ಸಾಮಗ್ರಿಗಳನ್ನು ಬಿಲ್ ಮಾಡ್ತಿದ್ದೆ. ನಾವು ಡಿ ಮಾರ್ಟಿಗೆ ಬಂದಾಗ ಮಿಸ್ ಮಾಡದೆ ತಗೊಳ್ಳದೇ ಇರೋದಂದರೆ ಅದು ಚಿಕ್ಕಿ ಮಾತ್ರ. ಚಿಕ್ಕಿಯನ್ನು ತಗೊಂಡ್ವಿ, ನಂತರ ಕೋಡ್ ಬಳೆಯನ್ನು ಕೂಡ ತಗೊಂಡ್ವಿ. ಹಾಗೆ ನಾವು ಮನೆಗೆ ಬೇಕಾದ ಬೇರೆ ಎಲ್ಲ ಐಟಮ್ಗಳನ್ನೆಲ್ಲ ತಗೊಂಡು ಬಿಲ್ಲೆಲ್ಲ ಮಾಡಿಸಿ ನಾವು ಅಲ್ಲಿಂದ ಸೀದಾ ಹೊರಟ್ವಿ. ಡಿ ಮಾರ್ಟಲ್ಲೆಲ್ಲ ಶಾಪಿಂಗ್ ಮುಗಿಸಿ ನಂತರ ಹೊರಗೆ ಬಂದು 2 ಐಸ್ ಕ್ರೀಮ್ ತಿಂದು ಮನೆಗೆ ಹೊರಡುವಾಗ ಲೇಟ್ ಆಗಿತ್ತು. ಅದಕ್ಕೆ ಒಳದಾರಿಯಿಂದಾಗಿ ಹೋದರೆ ಹತ್ತಿರ ಆಗ್ತದೆ ಅಂತ ಹೇಳಿ ನಾವು ಒಳದಾರಿಯಿಂದ ಬಂದು ನಾವು ಬಾಳಿಗಕ್ಕೆ ರೀಚ್ ಆದ್ವಿ. ನಂತರ ಇಲ್ಲಿಂದ ಸೀದಾ ನಾವು ಮನೆಗೆ ಹೋಗಲಿಕ್ಕೆ ಇನ್ನೂ ಸ್ವಲ್ಪ ದೂರ ಇರೋದಷ್ಟೇ. ಹಾಗೆ ಇನ್ನು ಬಾಕಿ ಉಳಿದ ಕೆಲಸ ಹೇಳಿದರೆ ಅದು ಲೈಟ್ ತಗೊಳ್ಳಿಕ್ಕೆ. ಆನ್ಲೈನಲ್ಲಿ ಸಿಗ್ತದೆ, ಆದರೆ ಗ್ಯಾರಂಟಿ ಇರೋದಿಲ್ಲ ಮತ್ತು ಸುಮಾರು ಟೈಮ್ ಬರೋದಿಲ್ಲ ಅಂತ. ಅದಕ್ಕೆ ಹೋಲ್ಸೇಲ್ ಅಂಗಡಿಯಲ್ಲಿ ಆದರೆ ಒಳ್ಳೆ ಲೈಟ್ ಬರ್ತದೆ ಮತ್ತು ಜಾಸ್ತಿ ಸುಮಾರು ಬಾಳಿಕೆ ಬರ್ತದೆ. ಅದಕ್ಕೆ ನಾಳೆ ಲೈಟ್ ತಗೊಳ್ಳಿಕ್ಕೆ ಹೋಗುವ ಅಂತ ಯೋಚಿಸಿದ್ವಿ. ಮನೆ ಹತ್ರ ಕೂಡ ರೀಚ್ ಆಗ್ತಾ ಬಂದ್ವಿ. ಮನೆ ಹತ್ರ ಹೋಗುವಾಗ ಕೂಡ ಕರೆಂಟ್ ಇರಲಿಲ್ಲ ರೋಡಲ್ಲಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.